ಹೆಸರು GD ಬಸವರಾಜಪ್ಪ ಸನ್ ಆಫ್ ದೇವೇಂದ್ರಪ್ಪ ತೋಳುಣಸೆ. ನಾವು ಸಾವಯವ ಕೃಷಿ ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀವಿ. ಈಗ ಸಾವಯವ ಕೃಷಿಗೆ ಮೂಲ ಅಂದರೆ ಹಸುಗಳು. ನಾಟಿ ಹಸುಗಳನ್ನು ಒಂದು 10 ನಾಟಿ ಹಸುಗಳನ್ನ ಇಟ್ಕೊಂಡ್ಬಿಟ್ಟು ಎರೆಹುಳು ಗೊಬ್ಬರ ಮತ್ತು ಇವು ಜೀವಾಮೃತ, ಗೋಕೃಪಾಮೃತ ಮತ್ತು ಪೋಷಕಾಂಶ ದ್ರವ್ಯ, ದಶಗವ್ಯ, ಇನ್ನಿತರೆ ಕರು ಹಾಕಿ ಇದು ಮಾಸ ಬಂದಿರುತ್ತೆ. ಕರು ಹಾಕಿದ್ದ ದಿನ 2.5 3 kg ಮಾಸ ಬಂದಿರುತ್ತೆ. ಅದರ ಒಂದು ಇದನ್ನು ಮಾಡ್ಕೊಂಬಿಟ್ಟು ಅದಕ್ಕೆ 5 kg ಸಗಣಿ ಮತ್ತು 5 kg ಬೆಲ್ಲ, ಒಂದು 5 kg ಮಜ್ಜಿಗೆ, 5 ಲೀಟ್ರ್ ಮಜ್ಜಿಗೆ ಇವನ್ನೆಲ್ಲ ಹಾಕಿ ಅವನ್ನ ಇದನ್ನು ಮಾಡ್ಕೊಂಬಿಟ್ಟು 1 ತಿಂಗಳು ಬಳಸಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೊಂಡು ನಾವು ಬಳಸ್ತಾ ಇದ್ದೀವಿ. ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ, ತೆಂಗು, ಮಾವು, ಸಪೋಟ ಇವೆಲ್ಲ ಹಣ್ಣಿನ ಗಿಡಗಳನ್ನು ನಾವು ಮನೆಗೆ ಆಗುವಷ್ಟು ಬೆಳೆಸ್ಕೊಂಡು ಇದನ್ನು ಈ ತೆಂಗು, ಅಡಿಕೆ ಯಥೇಚ್ಛವಾಗಿ ಬೆಳೀತಾ ಇದ್ದೀವಿ. ದನ ಕರುಗಳು ಸಾಕಿಬಿಟ್ಟು ನಮ್ಮ ಸ್ವಂತ ಜಮೀನು ಒಂದು 8 ಎಕರೆ ಜಮೀನನ್ನು ಹೊಂದಿರ್ತೀವಿ. ಅದರಲ್ಲಿ ತೋಟ 5 ಎಕರೆ ಅಡಿಕೆ, 2 ಎಕರೆ ತೆಂಗಿನ ತೋಟ, 1 ಎಕರೆ ಭತ್ತದ ಗದ್ದೆಯನ್ನು ಮಾಡ್ತಾಯಿದ್ದೀವಿ. ಭತ್ತವನ್ನು ಸಾವಯವ ಕೃಷಿಗೆ ಅಳವಡಿಸಿಕೊಂಡು ಸುಮಾರು 10-12 ವರ್ಷ ಆಯಿತು. ಅದರಲ್ಲಿ ಸಾವಯವ ರೂಪದಲ್ಲಿಯೇ ಭತ್ತವನ್ನು ಎಕರೆಗೆ 20 ಚೀಲ ಭತ್ತವನ್ನು ಬೆಳೀತಾ ಇದ್ದೀವಿ, 20 ಕ್ವಿಂಟಲ್ಲು. ಅದನ್ನು ನಾವೇ ಸ್ವತಃ ಅಕ್ಕಿ ಮಾಡಿ ಮಾರಾಟ ಮಾಡ್ತೀವಿ. 90 ರೂಪಾಯಿ 80 ರೂಪಾಯಿ kg ಹಂಗೆ ಮಾರಾಟ ಮಾಡ್ತೀವಿ. ಮತ್ತು ಈ ತೋಟದ ಬೆಳೆಗಳಲ್ಲಿ ಹಸಿರೆಲೆ ಗೊಬ್ಬರಕ್ಕಾಗಿ ನಾವು ಸುಮಾರು ವರ್ಷದಿಂದ ಅಲಸಂದಿ, ಹುರುಳಿ, ಆಮೇಲೆ ಕಾಳುಗಳೆಲ್ಲ, ಜೋಳ, ಅದರಲ್ಲಿ ಮಿಶ್ರ ಇದ್ರ ಜೊತೆಗೆ ಕಡಲೆ, ಅವರೆ ಎಲ್ಲ 20 ಬೀಜಗಳನ್ನು ಸೇರಿಸಿ, ಎಲ್ಲ ಥರದ ಬೀಜಗಳನ್ನು ಸೇರಿಸಿ, ಕೃಷಾಣಿ, ಸಾಸಿವೆ, ಆಮೇಲೆ ಸೊಪ್ಪಿನ ತರಕಾರಿ ಬೀಜಗಳು, ಮೂಲಂಗಿ ಬೀಜಗಳು ಎಲ್ಲವನ್ನು ಸೇರಿಸಿ 20 ವೆರೈಟಿ ಬೀಜಗಳನ್ನು 21 kg ಆಗೋವರೆಗೂ ಸೇರಿಸಿ 1 ಎಕರೆಗೆ 21 kg ಹಸಿರೆಲೆ ಗೊಬ್ಬರಕ್ಕಾಗಿ ಬೀಜಗಳನ್ನು ಉಗ್ಗಿ ನಾವು ಸುಮಾರು ವರ್ಷದಿಂದ ಬೆಳಿತೀವಿ. ಹಸಿರೆಲೆ ಗೊಬ್ಬರದಿಂದ ತೋಟ ಸಮೃದ್ಧವಾಗಿದೆ, ಎರೆಹುಳು ಸಮೃದ್ಧವಾಗಿ ಬೆಳೀತಾ ಇದೆ. ಆಮೇಲೆ 2 ಎರೆಹುಳು ತೊಟ್ಟಿಗಳನ್ನು ಮಾಡ್ಕೊಂಡಿದ್ದೀವಿ. ಜೀವಾಮೃತ ಸುಮಾರು 4000 ಲೀಟ್ರ್ ಹಿಡಿಯೋಂಥ ಒಂದು ತೊಟ್ಟಿಯನ್ನು ಮಾಡಿದ್ದೀವಿ. ಆ 4000 ಲೀಟ್ರಿಗೆ ನಮ್ಮದು ಸುಮಾರು 10 ನಾಟಿ ಹಸು ಇರೋದ್ರಿಂದ ನಾವು 4000 ಲೀಟ್ರ್ ಇದು ಜೀವಾಮೃತ ತೊಟ್ಟಿ, 2 ತೊಟ್ಟಿ ಇದ್ದಾವೆ. 4000 ಲೀಟ್ರ್ ಹಿಡಿಯೋಂಥ ಒಂದು ತೊಟ್ಟಿಗೆ ನಾವು ಈ ಜೀವಾಮೃತವನ್ನು ಕಲೆಕ್ಟ್ ಮಾಡಿ 10 ಆಕಳಿರೋದ್ರಿಂದ ನಾವು 4000 ಲೀಟ್ರನ್ನು ಏಕಕಾಲಕ್ಕೆ ಮಾಡೋ ಅಂಥ ಇದನ್ನ ಇಟ್ಕೊಂಡಿದ್ದೀವಿ. ಇನ್ನು ಬೇರೆ ಬೇರೆ ಗವ್ಯಗಳನ್ನ ಮಾಡಿ ಅದನ್ನೆಲ್ಲ ಬಳಸಿ ನಾವು ಸಮೃದ್ಧವಾದ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ನಮಗೆ ಉತ್ಸಾಹ ಇದೆ, ಆಮೇಲೆ ಹುಮ್ಮಸ್ಸಿದೆ. ಆ ಬೆಳೆಯನ್ನು ನೋಡಿ ಉತ್ಕೃಷ್ಟವಾಗಿ ಬೆಳೀತಾ ಇರೋದ್ರಿಂದ ನಮಗೆ ಅದೆಲ್ಲ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ದೇವರು. ಅದನ್ನೆಲ್ಲ ಮಾಡ್ತಿದ್ದೀವಿ, ಅಳವಡಿಸ್ಕೊಂಡಿದ್ದೀವಿ. ಸಮೃದ್ಧವಾದ ಬೆಳೆಯನ್ನು ಬೆಳೀತಾ ಇದ್ದಾವೆ. ಅಡಿಕೆ, ತೆಂಗು, ಭತ್ತ, ಇನ್ನಿತರೆ ಹಣ್ಣಿನ ಗಿಡಗಳು, ಆಮೇಲೆ ಎಲ್ಲವನ್ನು ನಾವು ಸಮೃದ್ಧವಾಗಿ ಬೆಳೀತಾ ಇದ್ದೀವಿ ಅನ್ನೋದಕ್ಕೆ ಖುಷಿಯಿಂದ ಹೇಳ್ತೀನಿ. ಅಂತ ದನಗಳ ಗಂಜಲದಿಂದ, ಗೋಮೂತ್ರದಿಂದ ನಾವು ಯೂರಿಯಾವನ್ನು ತಯಾರು ಮಾಡುವಂಥ ಇದನ್ನು ಮಾಡ್ಕೊಂಡಿದ್ದೀವಿ. 100 kg ಮಣ್ಣಿಗೆ 100-150 ಲೀಟ್ರ್ ಗೋಮೂತ್ರವನ್ನು ಹಾಕಿ ಅದನ್ನು 1 ತಿಂಗಳು ತನಕ ಇದು ಮಾಡಿ 4 ರಿಂದ 5 ಬಾರಿ ಅದಕ್ಕೆ 30 ಲೀಟ್ರಿನಂತೆ ಉಣಿಸ್ಬಿಟ್ಟು ಅದನ್ನು ಡ್ರೈ ಮಾಡಿ ನಾವು ಯೂರಿಯಾದ ಬದಲು ಇದನ್ನು ಕೃತಕ ಯೂರಿಯಾವನ್ನು ನಮ್ಮ ಗೋ ಮೂತ್ರದಿಂದ ತಯಾರು ಮಾಡ್ಕೊಂಬಿಟ್ಟು ಅದನ್ನ ನಾವು ಬಳಸ್ಕೊತ ಇದ್ದೀವಿ. ಪ್ರತಿಯೊಬ್ಬ ರೈತರು ಈ ರೀತಿ ಅಳವಡಿಸಿಕೊಂಡು ಸಾವಯವ ಕೃಷಿ ಮಾಡಿದ್ದೇ ಆದರೆ ಎಲ್ಲರೂ ಒಳ್ಳೆಯ ಉತ್ಕೃಷ್ಟವಾದ ಬೆಳೆಗಳನ್ನು ಬೆಳೆದು ನಮ್ಮ ಆಹಾರವನ್ನು ನಾವು ತಯಾರು ಮಾಡ್ಕೊಂಡು ಎಲ್ಲರೂ ಆರೋಗ್ಯವಂತರಾಗಿರ್ಬೋದು ಅಂತ ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ.